IPL 2026 ಅಲ್ಲಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತಾಡಲೇಬೇಕು. ಈ IPL 2026 ಅಲ್ಲಿ ಇಂಥ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಏನಾದ್ರು ವೈಭವ್ ಸೂರ್ಯವಂಶಿ ಫೈರ್ ಆದ್ರೆ RR ಈಸಿಯಾಗಿ ಮ್ಯಾಚ್ ಅನ್ನು ಒಂದ್ ಸೈಡ್ ವಿನ್ ಆಗುತ್ತೆ. ಅದು 250 ಆಗ್ಲಿ ಅಂತ ಸ್ಕೋರನ್ನು ಈಸಿಯಾಗಿ ಪವರ್ ಪ್ಲೇಲಿ ಒಂದ್ ಸೈಡ್ ಮಾಡ್ತಾರೆ. ಏನಾದ್ರು ವೈಭವ್ ಸೂರ್ಯವಂಶಿಯರು ಬೇಗ ನೋಡಿದ್ರೆ RR ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಿನ್ನೆ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ, ಎಕ್ಸಾಕ್ಟ್ಲಿ ಆ ರೀತಿ. ಈಗ ಯಾವಾಗ ವೈಭವ್ ಸೂರ್ಯವಂಶಿ ಒಂದು ಮ್ಯಾಚ್ ಅಲ್ಲಿ ಫ್ಲಾಪ್ ಆದ್ರು, ಕೆಲವೊಬ್ರು IPL ಫ್ಯಾನ್ಸ್ ಬರೇ ಸ್ಲಾಗ್ ಮಾಡ್ತಾರೆ, ಇವರಿಗೆ ಸ್ಲಾಗಿಂಗ್ ಬಿಟ್ರೆ ಬೇರೆ ಕ್ರಿಕೆಟ್ ಆಡಕ್ಕೆ ಬರಲ್ಲ ಅಂತ ಹೇಳಿ ಸಾಕಷ್ಟು IPL ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಿದ್ದಾರೆ. ಬಟ್ ಸ್ಲಾಗಿಂಗ್ ಎಲ್ಲ ಪ್ಯೂರ್ ಪ್ರಾಪರ್ ಕ್ರಿಕೆಟ್ ಶಾರ್ಟ್ಸ್ ನ ಆಡ್ತಾ ಇದ್ದಾರೆ. ಜಸ್ಟ್ 15 ವರ್ಷದ ಹುಡುಗ, ವಾವ್ ಎಂತ ಟ್ಯಾಲೆಂಟು ವೈಭವ್ ಸೂರ್ಯವಂಶಿದರದು. ಸೊ ಈ ಒಂದು ಟ್ಯಾಲೆಂಟ್ಗೆ ಇವತ್ತು ನಮ್ಮ BCCI ಆಲ್ ಸೆಟ್ ವೈಭವ್ ಸೂರ್ಯವಂಶಿಗೆ. ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ಐರ್ಲೆಂಡ್ ಈ ಒಂದು T20I ಸೀರೀಸ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಗುರು. ದಿಸ್ ಇಸ್ ಅ ಬಿಗ್ಗೆಸ್ಟ್ ಅಪ್ಡೇಟ್. ನಮ್ಮ BCCI ಸ್ಮಾರ್ಟ್ ಮೂವ್ ಇದು. ಯಾಕಪ್ಪ ಅಂದ್ರೆ ವೈಭವ್ ಸೂರ್ಯವಂಶಿಗೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಆಡಿಸ್ತಿಲ್ಲ, ಸ್ಟಾರ್ಟಿಂಗ್ ಸ್ಲೋ ಆಗಿ ಐರ್ಲೆಂಡ್ ವಿರುದ್ಧ ಆಡಿಸ್ತಾ ಇದ್ದಾರೆ. ಇದು ಎಕ್ಸಾಕ್ಟ್ಲಿ ಜೂನ್ 26ಕ್ಕೆ ಸಮಥಿಂಗ್ ಈ ಒಂದು ಸೀರೀಸ್ ಇದೆ. ಸೊ ಈ ಒಂದು ಸೀರೀಸ್ ಅಲ್ಲಿ ವೈಭವ್ ಸೂರ್ಯವಂಶಿ ಡೆಬ್ಯೂ ಮಾಡ್ತಾ ಇದ್ದಾರೆ ಗುರು. ದಿಸ್ ಇಸ್ ಮ್ಯಾಸಿವ್ ಅಪ್ಡೇಟ್. ಯಾವತ್ತು ನಿಮ್ಮ ಆ ಒಂದು ಸ್ಟೈಲ್ ನ ಚೇಂಜ್ ಮಾಡಕ್ಕೆ ಹೋಗ್ಬಿಡಿ. ಸಾಕಷ್ಟು IPL ಫ್ಯಾನ್ಸ್ ಮಾತಾಡ್ತಾರೆ, ಬಟ್ ನಿಮ್ಮ ಆ ಒಂದು ಸ್ಟೈಲ್ ನ ಚೇಂಜ್ ಮಾಡೋ ಮಾತಿಲ್ಲ. ಫಸ್ಟ್ ಬಾಲ್ 6-4 ಹೋಗ್ಲೇಬೇಕು ಅಷ್ಟೇ. ಆ ಒಂದು ಅಗ್ರೆಸಿವ್ ಇಂಟೆಂಟ್ ನಮ್ಗೆ ಬೇಕು. ಈ ಒಂದು ಜನರೇಷನ್ ಆ ತರ ಕ್ರಿಕೆಟ್ ಆಡ್ಲೇಬೇಕು. ಒಡಿರಿ. ನೆಕ್ಸ್ಟ್ ಇವತ್ತಿನ ಮ್ಯಾಚ್ CSK ವರ್ಸಸ್ KKR. ಈ ಒಂದು ಮ್ಯಾಚ್ ಹೆಂಗಿರುತ್ತಪ್ಪ ಅಂದ್ರೆ, ಫಸ್ಟ್ ಅಡ್ವೈಸ್ ನನ್ನ ಕಡೆಯಿಂದ ಅದು ಋತುರಾಜ್ ಗಾಯಕ್ವಾಡ್ಗೆ, ನಿಮ್ಮ ಆ ಒಂದು ಟುಕು ಆಟವನ್ನು ಬಿಟ್ಟು ಒಂದು ಅಗ್ರೆಸಿವ್ ಇಂಟೆಂಟ್ ಅನ್ನು ತೋರಿಸಿದ್ರೆ CSK ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಬೌಲರ್ಸ್ಗೆ ಒಂದು ಎಕ್ಸ್ಟ್ರಾ ಬೂಸ್ಟ್ ಬರುತ್ತೆ. ಅದೇನು ಆಟ ಪವರ್ ಪ್ಲೇ ಟುಕು ಸ್ವಲ್ಪ ಆದ್ರೂ ಬೇಕಲ್ವಾ? 18 ಕೋಟಿಗೆ ಋತುರಾಜ್ ಗಾಯಕ್ವಾಡ್ ವರ್ತ ಇಂಥ ಒಂದು ಪರ್ಫಾರ್ಮೆನ್ಸ್ಗೆ? IPL ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡ್ರಿ. ನನ್ನ ಪ್ರಕಾರ ಋತುರಾಜ್ ಗಾಯಕ್ವಾಡ್ 18 ಕೋಟಿಗೆ ವರ್ತೆ ಅಲ್ಲ. ನನಗೆ ಅಂತ ಒಂದು ಕ್ಯಾಲಿಬರ್ ಇದೆ ಅಂತ ನೀವು ಪ್ರೂವ್ ಮಾಡಂಗಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ರೂವ್ ಮಾಡಿ ತೋರಿಸ್ರಿ. ನಾನು ಹೈ ಸ್ಟ್ರೈಕ್ ಇಂದ ಬ್ಯಾಟಿಂಗ್ ಮಾಡ್ತಾನಪ್ಪ ಅಂತೇಳಿ ಆಗಲ್ಲ, ನಿಮ್ಮ ಕೈಯಿಂದ ಆಗಲ್ಲ. ಪಾಪಲ್ಲಿ ಆಯುಷ್ ಮಾತ್ರಿಗೆ ಓಪನಿಂಗ್ ಕಳಿಸಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಪವರ್ ಪ್ಲೇಲಿ ಒಂದು ಒಳ್ಳೆ ಇನ್ನಿಂಗ್ ಬರುತ್ತೆ. ಪ್ರತಿಯೊಂದು ಟೀಮ್ ಆಲ್ಮೋಸ್ಟ್ 70-80 ರನ್ಸ್ ಸ್ಕೋರ್ ಮಾಡ್ತಿದ್ರೆ, CSK ಟೀಮ್ ಮಾತ್ರ 40-50 ರನ್ಸ್ ಸ್ಕೋರ್ ಮಾಡಿದ್ರಪ್ಪ ಅಂದ್ರೆ ಎಲ್ಲಿಂದ ಆಗುತ್ತೆ ಸ್ಕೋರು? ಎಲ್ಲಿಂದ ಬಾಲರ್ಸ್ ನ ಅಷ್ಟೊಂದು ರನ್ಸ್ ನ ಡಿಫೆಂಡ್ ಮಾಡ್ತಾರೆ? ನೀವೇ ಹೇಳ್ರಿ ನೋಡಮ್ಮ. ಇವತ್ತಿನ ಮ್ಯಾಚ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಫೈರ್ ಆಗ್ತಾರ ಅಥವಾ ಇಲ್ಲಂದ್ರೆ ನನ್ನ ಪ್ರಕಾರ ಫೈರ್ ಆಗೋ ಮಾತಿಲ್ಲ. ಜಸ್ಟ್ ಬರೇ ಟುಕು ನಾವು 3 ಮ್ಯಾಚ್ ನೋಡಿದ್ವಿ, 3 ಮ್ಯಾಚ್ ಅಲ್ಲಿ ಟುಕೆ. ಇವತ್ತಿನ ಮ್ಯಾಚ್ ಅಲ್ಲಿ ಅಟ್ಲೀಸ್ಟ್ ಆ ಒಂದು ಆಟ ಬಿಟ್ಕೇಸಿ ಅಗ್ರೆಸಿವ್ ಇಂಟೆಂಟ್ ನ ತೋರಿಸ್ತಾರ ಅಥವಾ ಇಲ್ಲ ನೋಡಮ್ಮ. ಸೊ CSK ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡ್ರಿ. ನಿಮಗೆ ಬಿಡಿದ್ದು ಋತುರಾಜ್ ಗಾಯಕ್ವಾಡ್ ಅವರ ಆಟ ನಿಮ್ಗೆ ಇಷ್ಟ ಆಗ್ತಿದೆಯಾ ಅಥವಾ ಇಲ್ಲ? ಕಮೆಂಟ್ಸ್ ಮಾಡ್ರಿ, ನನಗೆ ಸ್ವಲ್ಪ ಗೊತ್ತಾಗ್ಲಿ. ನನಗೆ ಅಷ್ಟೇ ಇಷ್ಟ ಆಗ್ತಿಲ್ವಾ ಅಥವಾ ನಿಮಗೆ ಏನಾದ್ರು ಅರ್ಥ ಆಗ್ತಿಲ್ವಾ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಷನ್ ಮಾಡಮ್ಮ. ಓಕೆ, ಅದು ಬಿಡ್ರಿ, ನಾವು ಆಮೇಲೆ ಡಿಸ್ಕಷನ್ ಮಾಡಮ್ಮ ಋತುರಾಜ್ ಗಾಯಕ್ವಾಡ್ ಬಗ್ಗೆ. ಈಗ ಇವತ್ತಿನ ಮ್ಯಾಚ್ ಹೆಂಗಿರುತ್ತೆ, ಏನೆಲ್ಲ ಚೇಂಜ್ ಆಗುತ್ತೆ? CSK ಟೀಮ್ ಇಂದ ಏನು ಚೇಂಜ್ ಆಗಲ್ಲ. ಸೇಮ್ ಟೀಮ್ ಇರುತ್ತೆ, ಸೇಮ್ ಪ್ಲೇಯಿಂಗ್ 11. ಆದ್ರೆ KKR ಟೀಮ್ ಇಂದ ನಾವು ಮಾತಾಡ್ಬೇಕಾದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರು ಸುನಿಲ್ ನಾರಾಯಣ್ ಓಪನಿಂಗ್ ಮಾಡ್ತಾರ? ಟ್ಯಾಕ್ಟಿಕ್ಸ್ ನ ಪ್ರಕಾರ ಓಪನಿಂಗ್ ಮಾಡ್ಲೇಬೇಕು. ಯಾಕಂದ್ರೆ CSK ಟೀಮ್ ಅಲ್ಲಿ ಅಖಿಲ್ ಹುಸೇನ್ ಇದ್ದಾರೆ, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್. ಅವರಿಗೆ ಕೌಂಟರ್ ಮಾಡಬೇಕಾದ್ರೆ ಸುನಿಲ್ ನಾರಾಯಣ್ ಓಪನಿಂಗ್ ಮಾಡ್ಲೇಬೇಕು. KKR ಟೀಮ್ ಈ ಒಂದು ಟ್ಯಾಕ್ಟಿಕ್ಸ್ ನ ಮಾಡ್ಲೇಬೇಕು. ಏನಾದ್ರು ಅಜಿಂಕ್ಯ ರಹಾನೆ ಓಪನಿಂಗ್ ಮಾಡಿದ್ರೆ ಸ್ಟ್ರೈಟ್ ಅವೇ ನನ್ನ ಪ್ರಕಾರ ಅಖಿಲ್ ಹುಸೇನ್ಗೆ ಔಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಟ್ಯಾಕ್ಟಿಕ್ ನ ಮಾಡಬೇಕು KKR ಮ್ಯಾನೇಜ್ಮೆಂಟ್. ಮತ್ತು ಇವತ್ತಿನ ಮ್ಯಾಚ್ ಅಲ್ಲಿ ವರುಣ ಚಕ್ರವರ್ತಿ ಕಮ್ಬ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ. ಸೊ ಇವತ್ತು ಕಮ್ಬ್ಯಾಕ್ ಮಾಡಿದ್ರೆ ಅಲ್ಲ ಡೆವಲ್ ಡು ಬ್ರೇವಿಸ್ ಅಗೇನೆಸ್ಟ್ ವರುಣ ಚಕ್ರವರ್ತಿ ವಿರುದ್ಧ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ಇವ್ರನ್ನ ಸರಿಯಾಗಿ ಯೂಸ್ ಮಾಡಲೇಬೇಕು KKR ಮ್ಯಾನೇಜ್ಮೆಂಟ್. ವರುಣ ಚಕ್ರವರ್ತಿಗೆ ಸದ್ಯ ಹೈ ಪ್ರೆಷರ್ ಅಲ್ಲಿದ್ದಾರೆ, ಅವರು ಸರಿಯಾದ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇಲ್ಲ. ನೋಡಮ್ಮ ಇವತ್ತಿನ ಮ್ಯಾಚ್ ಅಲ್ಲಿ ಚಕ್ರವರ್ತಿ ಚಕ್ರ ತಿರುತ್ತರ
ಅಥವಾ ಇಲ್ಲ ಅಂತೇಳಿ. ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಲಾಸ್ಟ್ ಮ್ಯಾಚ್ CSK ಟೀಮ್ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಎಸ್ಪೆಷಲಿ ಬಾಲಿಂಗ್ ಇಂದ. ಆದ್ರೆ DC ಅಂತ ಪರಿ ಬ್ಯಾಟಿಂಗ್ ಏನ್ ಮಾಡಿಲ್ಲ, ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ KKR ಟೀಮ್ ಅಲ್ಲಿ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ. ಈ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ಗೆ CSK ಬೌಲರ್ಸ್ ಯಾವ ರೀತಿ ಕೌಂಟರ್ ಕೊಡುತ್ತೆ, ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ KKR ಟೀಮ್ ಗೆಲ್ಲುತ್ತೆ ಅಂತ ಕಾಣ್ತಾ ಇದೆ. ಸೊ ಪ್ರತಿ ಸಲ ನೀವು CSK ಟೀಮ್ ವಿನ್ ಆಗಲ್ಲ ಅಂತ ಹೇಳ್ತಿದ್ರಲ್ಲ ಗುರು, ಹೆಂಗ ಅಂತ ಕೇಳಿದ್ರೆ ಓಕೆ, ಯಾಕಪ್ಪ ಅಂದ್ರೆ CSK ಟೀಮ್ ಅಲ್ಲಿ ಆ ಒಂದು ಕ್ಯಾಲಿಬರ್ ಕಾಣೋದಿಲ್ಲ. ಬಾಲಿಂಗ್ ಅಲ್ಲಿ ವೀಕ್ನೆಸ್ ತುಂಬಾನಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಏನೋ ಹೆಂಗೋ ಒಂದು ಬಚಾವಾಗಿದ್ದೀರಾ, ಬಟ್ ದಿಸ್ ಮ್ಯಾಚ್ ಐ ಥಿಂಕ್ KKR ವಿಲ್ ವಿನ್ ಬಾಸ್. ಸೊ IPL ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ, ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ, CSK ನ ಅಥವಾ KKR ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ಸ್ಕೈ ಬಾಸ್ ಸೂರ್ಯಕುಮಾರ್ ಯಾದವ್ ಆಲ್ ಸೆಟ್ T20 ಕ್ರಿಕೆಟ್ಗೆ ಕ್ಯಾಪ್ಟನ್ಸಿನ ಗುಡ್ ಬೈ ಹೇಳ್ತಾರ ಅಂತ ಡೌಟ್ ಬರ್ತದೆ. ಯಾಕಂದ್ರೆ ನೆಕ್ಸ್ಟ್ ಇಂಡಿಯಾ ವರ್ಸಸ್ ಐರ್ಲೆಂಡ್ ಈ ಒಂದು T20 ಸೀರೀಸ್ಗೆ ಆಲ್ ಸೆಟ್ ಸರ್ಪಂಚ್ ಸಾಬು ಯಾರು ಶ್ರೇಯಸ್ ಅಯ್ಯರ್ಗೆ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ. ಮೇ ಬಿ ಈ ಒಂದು ಹೆಣ್ಣ ಪ್ರಕಾರ ಏನಾದ್ರು ನಮ್ಮ BCCI ಇದ್ರು ನೆಕ್ಸ್ಟ್ T20 ವರ್ಲ್ಡ್ ಕಪ್ಗೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಮಾಡ್ಲೇಬೇಕು ಗುರು, ಡಿಸರ್ವ್ ಮಾಡ್ತಾರೆ. ಆಸ್ ಎ ಬ್ಯಾಟರ್ ಆಗಿ ಮತ್ತು ಆಸ್ ಎ ಕ್ಯಾಪ್ಟನ್ ಆಗಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ಈ ಒಂದು ಕ್ಯಾಪ್ಟನ್ಸಿನ ಶ್ರೇಯಸ್ ಅಯ್ಯರ್ ಡಿಸರ್ವ್ ಮಾಡ್ತಾರೆ. ನಮ್ಮ BCCI ಏನಾದ್ರು ಈ ಒಂದು ಕೆಲಸ ಮಾಡಿದ್ರೆ ಸಾಕು. ಶ್ರೇಯಸ್ ಅಯ್ಯರ್ ಮಸ್ಟ್ ಶುಡ್ T20 ಸೆಟಪ್ಗೆ ಬರಲೇಬೇಕು ಮತ್ತು ಆಸ್ ಎ ಕ್ಯಾಪ್ಟನ್ ಆಗಿ ಟೀಮ್ ಅನ್ನು ಲೀಡ್ ಮಾಡಲೇಬೇಕು ನನ್ನ ಪ್ರಕಾರ. ಏನಂತೀರಾ ಕ್ರಿಕೆಟ್ ಫ್ಯಾನ್ಸ್, ನೀವೇ ಕಮೆಂಟ್ಸ್ ಮಾಡಿ. ಸೂರ್ಯಕುಮಾರ್ ಯಾದವ ಅಥವಾ ಶ್ರೇಯಸ್ ಅಯ್ಯರ? ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಆಗಲಿ ತಪ್ಪದೆ ಕಮೆಂಟ್ಸ್ ಮಾಡಲೇಬೇಕು ಈ ಒಂದು ಕ್ವಶನ್ಗೆ. ನೋಡಮ್ಮ ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಿರ್ತಾರೆ. ಬಟ್ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ರೈಟ್ ಮಾರ್ಕ್. ಇರುವಂತಹ ಅಪ್ಡೇಟ್ಸ್, ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಬಟನ್ ಅಲ್ಲಿದೆ, ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಬಟನ್ ಕೂಡ ಅಲ್ಲಿದೆ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಗುರು. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.